13ನೇ ದಿನಕ್ಕೆ ಕಾಲಿಟ್ಟಿದೆ ಆಪರೇಷನ್ ಅಸ್ಥಿಪಂಜರ ಧರ್ಮಸ್ಥಳದಲ್ಲಿ ಇಂದು ಕೂಡ ನಡೆಯಲಿದೆ ಉತ್ಖನನ ನಿನ್ನೆ ಆಗಿದ್ದಿರುವ 13ನೇ ಪಾಯಿಂಟ್ ಪಕ್ಕದಲ್ಲಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ನೋಡಿ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ 14ನೇ ದಿನಕ್ಕೆ ಕಾಲಿಟ್ಟಿದೆ ಆಪರೇಷನ್ ಅಸ್ಥಿಪಂಜರ 2 ವಾರಗಳ ಕಾಲ ನಡೆದಿರುವಂತಹ ಈ ತನಿಖೆಯಲ್ಲಿ 13ನೇ ಸ್ಥಳದವರೆಗೂ ಕೂಡ ಮಹಜರನ್ನ ನಡೆಸಲಾಯಿತು ಈ ತನಿಖೆಯಲ್ಲಿ ಸಿಕ್ಕಿರುವಂತದ್ದು 2 ಅಸ್ಥಿಪಂಜರ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶೋಧ ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ಕುತೂಹಲ ಇತ್ತು 14ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ ನಿನ್ನೆ ಆಗಿರುವ 13ನೇ ಪಾಯಿಂಟ್ ಪಕ್ಕದಲ್ಲೇ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗ್ತಿರುವಂತದ್ದು 13ನೇ ಪಾಯಿಂಟ್ ಬಗ್ಗೆ ಜಾಗ ತೋರಿಸಿರುವ ಮಾಸ್ಕ್ ಮ್ಯಾನ್ ಇದೇ ಜಾಗವನ್ನ ಅಗೀರಿ ಅಂತ ಅನಾಮಿಕ ವ್ಯಕ್ತಿ ತೋರಿಸುತ್ತಿದ್ದಾರೆ ಹೀಗಾಗಿ ಇಂದು 13ನೇ ಪಾಯಿಂಟ್ ಪಕ್ಕದಲ್ಲೇ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ ನಿನ್ನೆ 18 ಅಡಿ ಆಳಕ್ಕೆ ಅಗೆದರೂ ಕೂಡ ಯಾವುದೇ ಕಳೆಬರಹ ಸಿಕ್ಕಿರಲಿಲ್ಲ ರಾತ್ರಿ 9 ಗಂಟೆವರೆಗೂ ಕೂಡ ಗುಂಡಿ ಮುಚ್ಚುವ ಕೆಲಸ ನಡೆದಿತ್ತು ಸೊ ಹಾಗಾಗಿ ಇವತ್ತು 13ನೇ ಪಾಯಿಂಟ್ ಪಕ್ಕದಲ್ಲೇ ಶೋಧ ಕಾರ್ಯ ನಡೆಯುತ್ತೆ ನೇರವಾಗಿ ಬೆಂಕ ವಿಚಾರಣೆ ಮೂಲಕವೇ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು ಉತ್ಖನನ ಕಾರ್ಯ ಮುಂದುವರಿಯುವಂತಹ ದೂರುದಾರನ ಏನು ಸೂಚನೆ ರೀತಿಯಲ್ಲಿ ಆತ ಹೇಳಿ ಎಸ್ ಪ್ರಮುಖವಾಗಿ 13ನೇ ಪಾಯಿಂಟ್ ನಲ್ಲೇ ಶೋಧ ಕಾರ್ಯ ನಡೆಸೋದಕ್ಕೆ ಮುಂದಾಗಿತ್ತು ಬೆಳಗ್ಗೆಯಿಂದಲೂ ಎಸ್ಐಟಿ ಅದರ ಅನಾಮಿಕ ವ್ಯಕ್ತಿಯ ಮನವಿಯ ಮೇರೆಗೆ ಅಂದ್ರೆ ಅದರ ಪಕ್ಕದಲ್ಲಿ ಅಗಿಯೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾನೆ ಹಾಗಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಒಂದು ತನಿಖೆ ಸದ್ಯದ ಮಟ್ಟಿಗೆ 13ನೇ ಪಾಯಿಂಟ್ ಪಕ್ಕದಲ್ಲೇ ಅಗಿಯೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ದಾಖಲೆಗಳನ್ನ ಸಂಗ್ರಹಿಸಿ ಅದರ ಪ್ರಕಾರವಾಗಿ ಈಗ ತನಿಖೆಯನ್ನ ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ ಅದರಲ್ಲೂ ಕೂಡ ಮತ್ತೊಂದೇನಪ್ಪಾ ಅಂದ್ರೆ ಅನಾಮಿಕ ವ್ಯಕ್ತಿಯ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ಆಲೋಚನೆ ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಶವಗಳನ್ನ ಊತು ಹಾಕಲಾಗಿದೆ ಎನ್ನುವ ಆರೋಪ ಕೇಳ್ತಾ ಇದ್ದಂತೆ ಮಾನವ ಹಕ್ಕುಗಳ ಆಯೋಗ ಕೂಡ ತನಿಖೆಯನ್ನ ನಡೆಸಿತ್ತು ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳಕ್ಕೆ ಆಗಮಿಸಿ 4 ಸದಸ್ಯರನ್ನ ಒಳಗೊಂಡಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನಿಖೆಯನ್ನ ನಡೆಸಿತ್ತು ಈ ಸಂಬಂಧ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಆಯೋಗ ಧರ್ಮಸ್ಥಳದ ದೇವಾಲಯದ ಆವರಣ ಗ್ರಾಮ ಪಂಚಾಯಿತಿ ಕಚೇರಿ ಸ್ಥಳೀಯ ಪೊಲೀಸ್ ಕಚೇರಿ ಎಸ್ಐಟಿ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿತ್ತು ಅದಾದ ನಂತರವಾಗಿ ಹಿರಿಯ ಪೊಲೀಸ್ ಅಧೀಕ್ಷಕ ಯುವರಾಜ್ ನೇತೃತ್ವದಲ್ಲಿ ಎನ್ಎಚ್ಆರ್ಸಿ ತಂಡ ದಶಕಗಳ ಕಾಲ ಅಸಹಜ ಸಾವಿನ ಪ್ರಕರಣಗಳ ದಾಖಲೆಯನ್ನ ಸಂಗ್ರಹಿಸಿತು ಅಂದ್ರೆ 1995ರಿಂದ ಇಲ್ಲಿವರೆಗೂ ಕೂಡ ಯಾವ್ಯಾವ ಸಾವಾಗಿದೆ ಅಸಹಜ ಸಾವು ಎಷ್ಟಾಗಿದೆ ಗ್ರಾಮದಲ್ಲಿ ಸತ್ತವರ ಸಂಖ್ಯೆ ಎಷ್ಟಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಹಾಗಾಗಿ ಪೌರ ಕಾರ್ಮಿಕರು ಇನ್ನಿತರೆ ಅಲ್ಲಿನ ಸ್ಥಳೀಯರ ಹೇಳಿಕೆಗಳನ್ನ ದಾಖಲಿಸಿಕೊಂಡು 4-5 ದಿನಗಳ ಕಾಲ ಈ ಒಂದು ತನಿಖೆ ನಡೆಸುವ ನಿರೀಕ್ಷೆ ಇದೆ ಧರ್ಮಸ್ಥಳದ ನೇತ್ರಾವತಿ ನದಿಯ ದಡದಲ್ಲಿ ಅನೇಕ ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಶವಗಳನ್ನ ನನ್ನಿಂದ ಬಲವಂತವಾಗಿ ಹೂಳಿಸಲಾಗಿದೆ ಅಂತ ಅನಾಮಿಕ ಸಾಕ್ಷಿದಾರ ನೀಡಿದ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಬರೀ ಮಹಿಳೆಯರ ಬಗ್ಗೆ ಮಾತನಾಡೋದಲ್ಲ ಬಾಲಕಿಯರ ಶವವನ್ನು ಕೂಡ ಹೂತು ಹಾಕಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ದು ಬಾಲಕಿಯರು ಅಂದ್ರೆ 18 ವರ್ಷದ ಒಳಗಿದ್ದಂಥವರು 18 ವರ್ಷದ ಮೇಲ್ಪಟ್ಟಂತ ಯುವತಿಯರು ಮಹಿಳೆಯರು ಬಾಲಕಿಯರು ಇವರೆಲ್ಲರ ಶವವನ್ನ ಕೂಡ ಹೂತು ಹಾಕಿದ್ದೀನಿ ಅಂತ ಹೇಳಿಕೆಯನ್ನ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಕೇಂದ್ರದ ತನಿಖಾ ತಂಡ ಬರುತ್ತಾ ಅಂತ ಒಂದು ಪ್ರಶ್ನೆ ಇತ್ತು ಅದಾದ ನಂತರವಾಗಿ ಈಗ ಮಾನವ ಹಕ್ಕುಗಳ ಆಯೋಗ ಬಂದಿರುವಂತದ್ದು ಯಾಕಂದ್ರೆ ಅಲ್ಲಿ 100 ಅಲ್ಲ 200 ಅಲ್ಲ 300 ಶವಗಳನ್ನ ಹೂತಿದ್ದೀನಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗೇ ತೋರಿಸ್ತಾ ಇದ್ದಾನೆ ಆತ ಶವ ಹೂತಿಟ್ಟ ಪ್ರಕರಣದ ವಿಚಾರವಾಗಿ ಈಗ 13ನೇ ಸ್ಥಳದ ಪಾಯಿಂಟ್ ನಲ್ಲಿ ನೋಟ್ ಮಾಡಲಾಗಿತ್ತು ಆದ್ರೆ ಯಾವುದೇ ರೀತಿಯಲ್ಲಿ ಅಸ್ಥಿಪಂಜರ ಕಳೆಬರಹ ಏನೂ ಕೂಡ ಸಿಗ್ಲಿಲ್ಲ ಒಂದು 200 ಮೀಟರ್ ದೂರಕ್ಕೆ ಹೋಗಿ ಅಗಿಯೋಣ ಅಂತ ಎಲ್ಲೋ ಒಂದು ಕಡೆ ಕೇಳ್ಕೊಂಡಿರುವಂತದ್ದು ಅನಾಮಿಕ ವ್ಯಕ್ತಿ ಅದಾದ ನಂತರವಾಗಿ ಆ 13ನೇ ಗುಂಡಿಯ ಪಕ್ಕದಲ್ಲಿ ಅಗಿಯೋದಕ್ಕೆ ಮುಂದಾಗ್ತಾ ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ 13ನೇ ಸ್ಪಾಟ್ ನಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಎಸ್ಐಟಿ ತಂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸ್ತಾ ಇದೆ ಹಿಟಾಚಿ ದೊಡ್ಡ ಹಿಟಾಚಿಯನ್ನ ಬಳಸಿ ಸ್ಥಳವನ್ನ ಅಗಿಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು 300ಕ್ಕೂ ಹೆಚ್ಚು ಶವ ಹೂತಿದ್ದೇನೆ ಎಂದಿದ್ದಾನೆ ಮಾಸ್ಕ್ ಮ್ಯಾನ್ ಹಾಗಾಗಿ ಎಸ್ಐಟಿ ಸ್ಫೋಟಕ
ಮಾಹಿತಿಯನ್ನ ಎಸ್ಐಟಿಗೆ ನೀಡಿದ್ದಾನೆ ಅನಾಮಿಕ ವ್ಯಕ್ತಿ. ಈಗ ಅಗೆದಿರುವಂತಹ ಜಾಗದಲ್ಲೇ ಶೋಧವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಬಂಗ್ಲಾಗುಡ್ಡ, ಕಲ್ಲೇರಿ, ರತ್ನಗಿರಿ, ಬಾಹುಬಲಿ ಬೆಟ್ಟ ಇಲ್ಲೆಲ್ಲ ಕೂಡ ಹೂತಿದ್ದಾಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅನಾಮಿಕ ವ್ಯಕ್ತಿ. ಬಂಗ್ಲಾಗುಡ್ಡದಲ್ಲೂ ಕೂಡ ಅಗೆಯಲಾಯಿತು. ಆಗ ಮಹಿಳೆಯ ಸೀರೆ, ಪುರುಷನ ಶರ್ಟ್, ಪುರುಷನ ಅಸ್ಥಿಪಂಜರಗಳು, ಉಗುರುಗಳು, ದವಡೆಗಳು ಪತ್ತೆ ಆಗಿದ್ವು. ಅದಾದ ನಂತರವಾಗಿ ಬಂಗ್ಲಾಗುಡ್ಡದಲ್ಲಿ ಸಿಕ್ಕಂತಹ ಕಳೆಬರ ಅಸ್ಥಿಪಂಜರದ ಕೆಲವೊಂದಿಷ್ಟು ಗುರುತುಗಳನ್ನ ಸಂಗ್ರಹಿಸಿ FSLಗೆ ಕಳುಹಿಸಿಕೊಡ್ಲಾಗಿತ್ತು. ಅದಾದ ನಂತರವಾಗಿ ಈಗ ಬಂಗ್ಲಾಗುಡ್ಡ, ಕಲ್ಲೇರಿ, ರತ್ನಗಿರಿ, ಬಾಹುಬಲಿ ಬೆಟ್ಟ ಇಲ್ಲೆಲ್ಲ ಕೂಡ ತಾನು ಹೆಣವನ್ನ ಹೂತಿದ್ದೇನೆ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಹಿಟಾಚಿಯನ್ನ ಬಳಸಿ ಸ್ಥಳ ಅಗಿಯೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇದು ಮನುಷ್ಯನ ಕೈಲಿ ಆಗೋದಿಲ್ಲ. ಸದ್ಯಕ್ಕೆ ಬೇಗ ಬೇಗ ಅಗಿಬೇಕು ಅಂದ್ರೆ ಯಂತ್ರವನ್ನ ಬಳಸಬೇಕಾಗುತ್ತೆ. ಹಾಗಾಗಿ ಹಿಟಾಚಿ, JCBಗಳನ್ನ ಬಳಸುವ ಮುಖಾಂತರವಾಗಿ ಆ ಒಂದು ಭೂಮಿ ಅಗೆಯುವ ಕಾರ್ಯವನ್ನು ನಡೆಸೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಅನಾಮಿಕ ವ್ಯಕ್ತಿ ನೀಡಿರುವ ಮಾಹಿತಿಯನ್ನ ಆಧರಿಸಿ ಗುಂಡಿಯನ್ನ ತೋಡ್ಲಾಗ್ತಾ ಇದೆ. ತನಿಖೆಯನ್ನ ನಡೆಸ್ತಾ ಇರುವ ವಿಶೇಷ ತನಿಖಾ ತಂಡ ಅಂದ್ರೆ SIT ಸ್ಪಾಟ್ ಸಂಖ್ಯೆ 13ರಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತಂತ್ರಜ್ಞಾನವನ್ನ ಬಳಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಮೂಲಗಳ ಪ್ರಕಾರ ಸ್ಥಳವನ್ನ ಸ್ಕ್ಯಾನ್ ಮಾಡೋದಕ್ಕೆ, ಭೂಮಿಯಲ್ಲಿ ಹೂತು ಹೋಗಿರುವ ಯಾವುದೇ ವಸ್ತುಗಳನ್ನ ಪತ್ತೆ ಹಚ್ಚೋದಕ್ಕೆ ಈ SIT ರೆಡಾರ್ ಇಮ್ಯಾಜಿಂಗ್ ಹೊಂದಿದ ಹೆಚ್ಚಿನ ಸಾಮರ್ಥ್ಯದ ಡ್ರೋನ್ ಅನ್ನ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಸಾಕ್ಷಿದಾರ ಗುರುತಿಸಿದಂತಹ 13ನೇ ಸ್ಥಳದ ಸುತ್ತ ಮಾತ್ರವಲ್ಲದೆ ನೇತ್ರಾವತಿಯ ಅಜಿಕುರಿ ರಸ್ತೆಯ ಸುಮಾರು 100 ಮೀಟರ್ಗೂ ಅಧಿಕ ದೂರದವರೆಗೂ ಕೂಡ ರಸ್ತೆ ಬದಿಯಲ್ಲಿ GPR ಸ್ಕ್ಯಾನಿಂಗ್ ಕಾರ್ಯವನ್ನು ನಡೆಸಲಾಗಿದೆ. SIT ಮುಖ್ಯಸ್ಥ ಪ್ರಣಬ್ ಮೊಹತ್ತಿ ನೇತೃತ್ವದಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದ್ದು, SITಯ ಹಿರಿಯ ಅಧಿಕಾರಿಗಳು, ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲಾ ವರ್ಗೀಸ್ ಹಾಗೆ ಇತರ ತಜ್ಞ ಅಧಿಕಾರಿಗಳು ಸುಮಾರು 60 ಮಂದಿಯ ತಂಡ 13ನೇ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ದೂರುದಾರರು ಮತ್ತು ಅವರ ವಕೀಲರ ಸಮ್ಮುಖದಲ್ಲೇ GPR ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದು ಊಹೆ ಮಾಡಲಾಗಿತ್ತು. ಅನಾಮಿಕ ದೂರುದಾರ ಬಹಳ ಸ್ಪಷ್ಟವಾಗಿ ಹೆಣ ಹೂತಿದ್ದೇನೆ ಅಂತ ಹೇಳಿದ ಕಾರಣಕ್ಕೆ SIT ಕೂಡ 12ನೇ ಸ್ಥಳವನ್ನ ಕೂಡ ಆಗಿತ್ತು, 13ನೇ ಸ್ಥಳಕ್ಕೆ ಬಂತು. ಆದ್ರೆ ಅಸ್ಥಿ ಪಂಜರದ ಕುರುಹು ಮಾತ್ರ ಒಂದು ಕಡೆ ಪತ್ತೆ ಆಗಿರೋದು ಬಿಟ್ರೆ ಇನ್ನೆಲ್ಲಾ ಪಾಯಿಂಟ್ಗಳಲ್ಲೂ ಸದ್ಯ ಏನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಉಳಿದೆಡೆ ಶವ ಪತ್ತೆಯಾಗಿಲ್ಲ. ಕಾರಣ ದೂರುದಾರನ ಪರ ವಕೀಲರು GPR ಬಳಸುವಂತೆ ಒತ್ತಾಯಿಸಿದ್ರು. ಹೀಗಾಗಿ 13ನೇ ಪಾಯಿಂಟ್ ಸೇರಿದಂತೆ ಉಳಿದ 12 ಸ್ಪಾಟ್ಗಳಲ್ಲೂ ಕೂಡ ಮತ್ತೊಮ್ಮೆ ಅಸ್ಥಿಪಂಜರದ ಕುರುಹು ಶೋಧ ಮಾಡುವಂತೆ ಈಗ ಮಾಡುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ 13ನೇ ಪಾಯಿಂಟ್ ಪಕ್ಕದಲ್ಲೇ ಅಗಿಯೋದಕ್ಕೆ ಮುಂದಾಗಿರುವಂತದ್ದು SIT. 300 ಹೆಣ, 30 ಸ್ಪಾಟ್ ಉತ್ಖನನಕ್ಕೆ ಪಟ್ಟು ಹಿಡಿದಿದ್ದಾನೆ ಅನಾಮಿಕ. ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಮುಂದುವರೆದಿದೆ. ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಮುಂದುವರೆದಿದ್ದು GPR ಸ್ಕ್ಯಾನ್ನಲ್ಲಿ ಪತ್ತೆಯಾಗದೆ ಇದ್ರೂ ಕೂಡ ಉತ್ಖನನಕ್ಕೆ ಪಟ್ಟನ್ನ ಹಿಡಿದಿರುವಂತದ್ದು. 30 ಕಡೆ 300ಕ್ಕೂ ಹೆಚ್ಚು ಶವವನ್ನ ಹೂತಿದ್ದೇನೆ ಅಂತ ಹೇಳಿದ್ದಾನೆ ಮಾಸ್ಕ್ ಮ್ಯಾನ್. ವಿಚಾರಣೆಯ ವೇಳೆ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ 30 ಜಾಗ ಅಗೇರಿ ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಈಗಾಗಲೇ 16 ಸ್ಪಾಟ್ ಜೊತೆಗೆ ಅಕ್ಕಪಕ್ಕದ 20ಕ್ಕೂ ಹೆಚ್ಚು ಕಡೆ ಅಗೆಯಲಾಗಿದೆ. 30 ಸ್ಪಾಟ್ ಉತ್ಖನನ ಆಗಲೇಬೇಕು ಅಂತ ಅನಾಮಿಕ ಪಟ್ಟನ್ನ ಹಿಡಿದಿರುವಂತದ್ದು. ಸ್ಪಾಟ್ 13ರಲ್ಲಿ ಉಳಿದ 200 ಮೀಟರ್ ಜಾಗದಲ್ಲೂ ಕೂಡ ಉತ್ಖನನಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಅಂದ್ರೆ GPR ನಲ್ಲಿ ಅವಶೇಷ ಪತ್ತೆಯಾಗಿಲ್ಲ. ಹೀಗಿದ್ರೂ ಕೂಡ ಉತ್ಖನನಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಇಂದು ಕೂಡ ಸ್ಕ್ಯಾನಿಂಗ್ ನಡೆಯಲಿದೆ. ಅಂದರೆ ಸ್ಪಾಟ್ 13ರಲ್ಲಿ ಉತ್ಖನನ ನಡೆಯುತ್ತೆ. ಆ ಜಾಗದಲ್ಲಿ ಕಳೆಬರಹ ಇದೆ, ಉತ್ಖನನ ಮುಂದುವರಿಸಿ ಅಂತ ಪಟ್ಟನ್ನ ಹಿಡಿದಿರುವಂಥದ್ದು. ಹಾಗಾಗಿ ಸ್ಪಾಟ್ 13ರಲ್ಲಿ 18 ಅಡಿಗೂ ಹೆಚ್ಚು ಅಗೆಯುವಂತೆ SIT ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಧರ್ಮಸ್ಥಳದ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿತ್ತು. ಅಲ್ಲೂ ಕೂಡ ಯಾವುದೇ ಮೃತದೇಹ ಪತ್ತೆಯಾಗಿರಲಿಲ್ಲ. ನೇತ್ರಾವತಿ ನದಿ ತೀರದಲ್ಲಿ 6ನೇ ಸ್ಥಳದಲ್ಲಿ ಮೂಳೆಗಳು ಪತ್ತೆಯಾಗಿದ್ವು. ಅದಾದ ನಂತರವಾಗಿ ಈಗಾಗಲೇ 15 ಸ್ಥಳಗಳ ಪೈಕಿ 13 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಕೂಡ ಒಂದು ಶೋಧ ಕಾರ್ಯವನ್ನು ನಡೆಸಲಾಯಿತು. ಯಾವುದೇ ರೀತಿ ಅಸ್ಥಿಪಂಜರ ಪತ್ತೆ ಆಗಿರಲಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸಾಲು ಸಾಲು ಅತ್ಯಾಚಾರ, ಅಸಹಜ ಕೊಲೆ, ಅಸಹಜ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ನಡೀತಾ ಇದೆ. ಹಾಗಾಗಿ ಈಗ
ಅನಾಮಿಕ ವ್ಯಕ್ತಿ ಕೇಳ್ಕೊಳ್ತಿರುವಂಥದ್ದು, ಇಲ್ಲ ನಾನು ಹೂತು ಹಾಕಿದ್ದೇನೆ, ಅದು ಒಂದಲ್ಲ ಎರಡಲ್ಲ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿದ್ದೇನೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದ ಬಂಗ್ಲಗುಡ್ಡ ಪರಿಸರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವಂಥ ಬೋಳಿಯಾರ್ ಪ್ರದೇಶದಲ್ಲಿ ಕೂಡ ಗೋಂಕ್ರಾತಾರ್ ಮೀಸಲು ಅರಣ್ಯ ಭಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು. ಬಂಗ್ಲೆಗುಡ್ಡೆ ಪರಿಸರದಲ್ಲಿ ಶೋಧ ನಡೆಸಿದ ನಂತರ 13ನೇ ಜಗದ ಆ ಒಂದು ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಾಗಲಾಗಿತ್ತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ 13ನೇ ಜಾಗದ ಅಕ್ಕಪಕ್ಕ 200 ಮೀಟರ್ 100 ಮೀಟರ್ ದೂರದಲ್ಲಿ ಅಗಿಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದು. ದೂರುದಾರನ ಹೇಳಿಕೆಯಲ್ಲಿ ಗೊಂದಲವಿದೆಯಾ? ಹಾಗಿದ್ರೆ ಮೊದಲ ಹೇಳಿಕೆಗೂ ಈಗಿನ ಹೇಳಿಕೆಗೂ ತಾಳೆ ಹಾಕಲಾಗ್ತಾ ಇದೆ. ಆತನ ಮೌಖಿಕ ಹೇಳಿಕೆಯಲ್ಲ, ಸಾಮ್ಯತೆ ಇದ್ರೆ ಅಥವಾ ಭಾಗವಹಿಸಿದವರ ಹೇಳಿಕೆಯಲ್ಲಿ ಗೊಂದಲವಿದೆಯಾ ಅಂತ ಚೆಕ್ ಮಾಡಲಾಗ್ತದೆ. ರಡಾರ್ನಿಂದ ಮೊದಲ ಪಾಯಿಂಟ್ನಿಂದ ಶೋಧವನ್ನು ನಡೆಸಲಾಗುತ್ತಾ? ಮೃತಪಟ್ಟವರ ಗುರುತು ಪತ್ತೆಯೇ ಅತಿ ದೊಡ್ಡ ಸವಾಲಾಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಡಿಎನ್ಎ ವಿಧದ ಹಲವು ಪರೀಕ್ಷೆಗಳೇ ಸವಾಲಾಗಿದೆ. ಮೃತದೇಹ ಸಿಕ್ಕರೂ ಕೂಡ, ಅಸ್ಥಿಪಂಜರ ಸಿಕ್ಕರೂ ಕೂಡ ಡಿಎನ್ಎ ಟೆಸ್ಟ್ ದೊಡ್ಡ ಸವಾಲು. ಎಸ್, ದೂರುದಾರನನ್ನ ಮಂಪರು ಪರೀಕ್ಷೆ ನಡೆಸುತ್ತಾ ಎಸ್ಐಟಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆದರೆ ದೂರುದಾರನ ಹೇಳಿಕೆಯಲ್ಲಿ ಗೊಂದಲವಿದೆಯಾ ಅನ್ನುವಂತಹ ಪ್ರಶ್ನೆ. ಈ ಮಂಪರು ಪರೀಕ್ಷೆ ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ. ಕೋರ್ಟ್ನಿಂದ ಇದಕ್ಕೆ ಪರ್ಮಿಷನ್ ಬೇಕು. ಮಂಪರು ಪರೀಕ್ಷೆಯನ್ನ ನಡೆಸುವ ಮುಖಾಂತರವಾಗಿ ಈತನ ಹೇಳಿಕೆಯಲ್ಲಿ ಏನಾದರೂ ಗೊಂದಲ ಇದೆಯಾ, ಮೊದಲ ಹೇಳಿಕೆಗೂ ಈಗಿನ ಹೇಳಿಕೆಗೂ ತಾಳೆ ಹಾಕಿ ಆತನ ಮೌಖಿಕ ಹೇಳಿಕೆ ಎಲ್ಲವನ್ನ ಕೂಡ ಸಾಮ್ಯತೆ ಮಾಡಲಾಗುತ್ತೆ. ಅಕಸ್ಮಾತ್ ಅದರಲ್ಲಿ ಸಾಮ್ಯತೆ ಇಲ್ಲ ಅಂತ ಬಂದ್ರೆ ಅರ್ಜಿ ಭಾಗವಹಿಸಿದವರ ಹೇಳಿಕೆಯಲ್ಲೂ ಕೂಡ ಗೊಂದಲವಿದೆಯಾ ಅಂತ ಚೆಕ್ ಮಾಡಲಾಗುತ್ತೆ ಆ ಅರ್ಜಿಯಲ್ಲಿರುವಂಥವ್ರು. ಈ ರಡಾರ್ನಿಂದ ಮೊದಲ ಪಾಯಿಂಟ್ನಿಂದ ಶೋಧ ಕಾರ್ಯವನ್ನು ನಡೆಸ್ತಾರ. ಹಾಗಿದ್ರೆ ಅಂದ್ರೆ 1ರಿಂದ 17ರವರೆಗೂ ಕೂಡ ಏನು ಜಾಗವನ್ನು ಗುರುತಿಸಿದ್ದಾನೋ ಅಲ್ಲಿವರೆಗೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗುತ್ತಾ? ಮೃತಪಟ್ಟವರ ಗುರುತು ಪತ್ತೆಯೇ ಅತಿ ದೊಡ್ಡ ಸವಾಲಾಗಿದೆ. ಹಾಗಾಗಿ ಡಿಎನ್ಎ ವಿಧದ ಹಲವು ಪರೀಕ್ಷೆಗಳೇ ಈಗ ಸವಾಲಾಗಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.